ಸುಮಾರು 45,000 ಕೋಟಿ ರೂಪಾಯಿಗಳ ಬೇಕು. ಅದು ಅಫ್ಕೋರ್ಸ್ ಒಂದೇ ವರ್ಷದಲ್ಲಿ 2 ವರ್ಷದಲ್ಲಿ ಆಗದಿದ್ದ ಕೆಲಸ. ಹಣಕಾಸಿನ ರಿಸೋರ್ಸಸ್ ಸಂಪನ್ಮೂಲಗಳು ಬೇಕಾಗ್ತವೆ. ಆದ್ರೆ ಇನ್ನು 3 ವರ್ಷದಲ್ಲಿ ಕುಡಿಯ ನೀರಿಗೋಸ್ಕರ 10,000 ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಮಾಡಿದ್ವಿ. ಇದರಲ್ಲಿ ಪ್ರಣಾಳಿಕೆಯಲ್ಲಿ ಇದೆ 10,000 ಕೋಟಿ ಖರ್ಚು ಮಾಡಬೇಕು. ಈಗಾಗಲೇ ಶುದ್ಧ ಕುಡಿಯುವ ನೀರಿನ ಘಟಕಗಳು ಪ್ರಾರಂಭ ಆಗಿದ್ದಾವೆ. ಈಗಾಗಲೇ 1,000 ಘಟಕಗಳು, ಈಗ 1,600 ಶುದ್ಧ ನೀರಿನ ಘಟಕಗಳನ್ನ ಇವತ್ತು ಹಳ್ಳಿಗಳಲ್ಲಿ ಪ್ರಾರಂಭ ಮಾಡಿದ್ದೀವಿ. ಸುಮಾರು 51 ಲಕ್ಷ ಶೌಚಾಲಯಗಳು ಬೇಕು. 51 ಲಕ್ಷ. ಈಗಾಗಲೇ ನಾವು 21 ಲಕ್ಷ ಶೌಚಾಲಯಗಳನ್ನ ಕಟ್ಟಿಸಿದ್ದೀವಿ. ಬಹುಶಃ ಇಡೀ ಭಾರತ ದೇಶದಲ್ಲಿ ಕರ್ನಾಟಕದಷ್ಟು ವೈಯಕ್ತಿಕವಾದಂತಹ ಶೌಚಾಲಯಗಳನ್ನ ಕಟ್ಟಿಸಿರ್ತಕ್ಕಂಥ ರಾಜ್ಯ ಇಲ್ಲ. ಆಮೇಲೆ ಬಹಿರ್ದೆಸೆ ಮುಕ್ತ, ಬಯಲು ಬಹಿರ್ದೆಸೆ ಮುಕ್ತ ರಾಜ್ಯವನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಸಂಕಲ್ಪ. ಅದನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದೆ. ನಾನು ಎಲ್ಲನೂ ಹೇಳಕ್ ಹೋಗೋದಿಲ್ಲ, ಇಲ್ಲಿ ಬೇಕಾದಷ್ಟು ಇದಾವೆ. ಅಕೌಂಟಬಿಲಿಟಿ ಇರಬೇಕು, ಸಾಮಾಜಿಕ ಹೊಣೆಗಾರಿಕೆ ಇರಬೇಕು, ಓಂಬಡ್ಸ್ಮನ್ ಸಂಸ್ಥೆ ಇರಬೇಕು, ಆಮೇಲೆ ಚುನಾವಣಾ ವ್ಯವಸ್ಥೆಯಲ್ಲಿ ಬದಲಾವಣೆಗಳನ್ನ ತರಬೇಕು. ಯಾಕಂದ್ರೆ ಈಗ ಚುನಾವಣೆಗಳು ಬಹಳ ಭಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ಚುನಾವಣಾ ನಡೀತಾ ಇದೆ. ಚುನಾವಣಾ ವ್ಯವಸ್ಥೆ ಆ DR ಪಾಟೀಲ್ ಅಂತವರೆಲ್ಲ ಎದುರು ಬಿಡ್ತಾರೆ. ಆಮೇಲೆ ನೋಡಿ ಕೇಳಿದ್ರೆ ಎದುರು ಬಿಡ್ತಾರೆ ಅವರು. ಅದರಿಂದ ಈ ತರದ್ದು ಇವೆಲ್ಲ ಬದಲಾವಣೆಗಳು ತರಬೇಕು ಅಂತಕ್ಕಂಥದ್ದು ಉದ್ದೇಶ ಇದೆ. ಅವನ್ನೆಲ್ಲ ಈ ಪ್ರಣಾಳಿಕೆಯಲ್ಲಿ ಜನರ ಮುಂದೆ ನಾವು ಕೊಡ್ತಾ ಇದ್ದೀವಿ. ಅದನ್ನ ಹಂತವಾಗಿ ನಾನು ಒಂದೇ ಸಾರಿ ಎಲ್ಲನೂ ಮಾಡ್ಬಿಡ್ತೀವಿ ಅಂತಲೂ ಕೂಡ ಹೇಳಕ್ ಹೋಗೋದಿಲ್ಲ. ಹಂತವಾಗಿ ಇವನ್ನೆಲ್ಲನೂ ಕೂಡ ಪ್ರಾಮಾಣಿಕವಾಗಿ ಜಾರಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ನಾವು ಇದನ್ನ ಕೊಟ್ಟ ಮೇಲೆ ವಿ ಆರ್ ಅಕೌಂಟಬಲ್ ಟು ದಿ ಪೀಪಲ್, ವಿ ಆರ್ ಕಮಿಟೆಡ್ ಟು ದಿ ಪೀಪಲ್. ಸೊ ಇದನ್ನ ಮಾಡ್ತಕ್ಕಂಥದ್ದು ಈ ಒಂದು ಪ್ರಣಾಳಿಕೆ ಇವತ್ತು ಎಲ್ಲ ರಾಜ್ಯದ ಕರ್ನಾಟಕದ 30 ಜಿಲ್ಲೆಗಳಲ್ಲಿ 176 ತಾಲೂಕುಗಳಲ್ಲಿ ಎಲ್ಲ ಕಡೆ ಇಡ್ತಾ ಇದ್ದೀವಿ.